ಶಿವಲಿಂಗೇಶ್ವರ ದರ್ಶನವನ್ನ ಮಾಡ್ಕೊಂಡಿದ್ವಿ. ಪ್ರಸಾದನೂ ಕೂಡ ತಿಂದ್ವಿ. ಲೂಸ್ ಮಾಡ್ಕಂದಾನೆ, ಅಂಗಿ ಲೂಸ್ ಮಾಡ್ಕಂದಾನೆ, ಬಟ್ಟೆ ಈಗೊಂದು ಸ್ವಲ್ಪ ಹಳಾರಾದಂಗೆ ಆಗೈತೆ. ಹೊಡಿತಾನೆ ನೋಡಿ ಇವಾಗ ಅಂತಂದ್ರೆ ಈ ಕಡೆ ನೋಡಿ ಎಷ್ಟು ಆಗಿದೆ ಹಳೆ ಮನೆ ಗೈಸ್. ಇವಾಗ ಒಂದೊಂದೇ ಹಪ್ಪಳನ ಈ ಥರ ಸುಡ್ಬೋದು. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿರೋದು ನೋಡ್ತಿರ್ಬೋದು. ದೇವಸ್ಥಾನ ಹತ್ರ ಬಂದಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಛತ್ರಿ ಹಿಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ, ಮಳೆ ಬರ್ತೈತೆ. ಅದಕ್ಕೋಸ್ಕರ ನಮ್ಮ ಅಪ್ಪಾಜಿಯವರು ಬೈಕನ್ನು ಸ್ಕೂಟಿ ಅಂತೀನಿ TVS ಅನ್ನು ತೊಗೊಂಡೋಗಿದ್ದಾರೆ. ಅದಕ್ಕೋಸ್ಕರ ಛತ್ರಿ ಹಿಡ್ಕೊಂಡು ನಡ್ಕೊಂಬಂದಿದ್ದೀವಿ ನಾನು ಮತ್ತು ಅಭಿಷೇಕು. ಲೆಟ್ಸ್ ಗೋ. ಇಲ್ಲಿ ಊಟದ ವ್ಯವಸ್ಥೆ ಐತಂತೆ, ತಿನ್ಕೊಂಡು ದೇವರ ದರ್ಶನ ಮಾಡ್ಕೊಂಡು ಹೊರಂ ಬನ್ನಿ. ಲೆಟ್ಸ್ ಗೋ. ಗೈಸ್ ಇವಾಗ ಪಾಯಸನ ಊಟ ಮಾಡಿದ್ದಾಯಿತು. ಇವಾಗ ರೈಸ್ ಮತ್ತು ಸಾಂಬಾರು ಊಟ ಮಾಡಲಿಕ್ಕೆ ಬಂದಿದ್ದೀವಿ. ನೋಡ್ತಿರ್ಬೋದು ಅಭಿಷೇಕ್ ಬಾರಿಸ್ತಾವ ಆಲ್ರೆಡಿ. ಚೆನ್ನಾಗಿತ್ತಾ ಪಾಯಸ? ಹೆಂಗಿತ್ತು? ಪಾಯಸ ಚೆನ್ನಾಗಿತ್ತು. ಕಡಲೆಕಾಳು ಪಲ್ಯ ಎಲ್ಲ ಚೆನ್ನಾಗಿತ್ತಲ್ಲ. ನಾವು ಇವಾಗ ಏನು ಕುಂತಿದ್ದೀವಿ. ನಂದು ಆಲ್ರೆಡಿ ಬ್ಯಾಟಿಂಗ್ ಆಗೈತೆ, ಫುಲ್ ತಿಂದುಬಿಟ್ಟೆ. ಚೆನ್ನಾಗಿತ್ತು. ಅದಕ್ಕೋಸ್ಕರ ಇವಾಗ ಅಭಿಷೇಕಿಂದ ಇಷ್ಟ ಐತೆ. ಅದಾದ್ಮೇಲೆ ಇವಾಗ ಏನು ನಾವು ಕುಂತಿದ್ದೀವಿ ಈ ಜಾಗದಲ್ಲಿ. ಅವಾಗ ಪ್ಲೇಟ್ಗಳು ಇರಲಿಲ್ಲ, ಈ ಥರ ತಟ್ಟೆಗಳು ಇರಲಿಲ್ಲ, ಎಲೆಗಳು ಹಾಕಿ ಕೂರಿಸ್ತಾ ಇದ್ದರು. ಇವಾಗ ಪ್ಲೇಟ್ಗಳು ಅಲ್ಲಿ ಇಡ್ಕೊಂಬಂದು ಮತ್ತೆ ನಾವು ಇವಾಗ ಊಟ ಮಾಡೋ ಥರ ಆಗೈತೆ. ಯಾಕೆಂತಂದರೆ ಊಟ ನೀಡೋರು ಜಾಸ್ತಿ ಸಿಗೋದಿಲ್ಲ. ಊಟ ಮಾಡಿ ಹೊರಟೋಗ್ತಾರೆ. ಹಾಗಾಗಿ ಇಲ್ಲೇ ಪ್ಲೇಟ್ನ ಇಡ್ಸ್ಕೊಂಡು ಮತ್ತೆ ಊಟ ಮಾಡೋದು. ಬನ್ನಿ ಊಟ ತಿಂದು ಹೋಗೋಣ. ಇವಾಗಲೂ ಸಖತ್ತಾಗಿದೆ ಗೈಸ್. ರೈಸ್ ಸಾಂಬಾರು ಪ್ರಸಾದ ಎಲ್ಲ ಮಾಡಿಸಿದಾರಲ್ಲ, ಸಖತ್ತಾಗೈತೆ. ನನಗಂತೂ ಐ ಲವ್ಡ್ ಇಟ್. ತುಂಬಾ ಇಷ್ಟ ಆಯ್ತು ನನಗೆ ಗೈಸ್. ಏನಾಯ್ತು ಗೊತ್ತಾ, ಅಭಿಷೇಕ್ ಕಟ್ಕೊಂಡಿದ್ದ ಪ್ಯಾಂಟು ಇವಾಗ ಬಿಚ್ಕೊಂಡು ಇವಾಗ ಹೊಡಿತು ನೋಡು ಅಂತದಾನೆ. ಸ್ಟಾರ್ಟ್ ಇವಾಗ ಭರ್ಜರಿ. ಪ್ಯಾಂಟ್ ಲೂಸ್ ಮಾಡ್ಕಂದಾನೆ, ಅಂಗಿ ಲೂಸ್ ಮಾಡ್ಕಂದಾನೆ, ಬಟ್ಟೆ ಈಗೊಂದು ಸ್ವಲ್ಪ ಹಳಾರಾದಂಗೆ ಆಗೈತೆ. ಹೊಡಿತಾನೆ ನೋಡಿ ಇವಾಗ. ಬ್ಯಾಟಿಂಗ್ ಅಪರೂಪಕ್ಕೆ ಒಂದ್ಸಲಿ ಸಿಗೋದು, ಅದು ಸೋಮವಾರ ಸಿಗೋಂಥ ಪ್ರಸಾದ, ಶಿವಲಿಂಗೇಶ್ವರ ಸ್ವಾಮಿ ಪ್ರಸಾದ. ನೋಡಿ ಬನ್ನಿ. ನಾನು ನಿಮಗೆ ಇನ್ನೊಂದು ಹೇಳಬೇಕು, ಈ ಪ್ರಸಾದ ಅನ್ನೋದೇನಿದೆ ಅದು ಎಲ್ಲರಿಗೂ ಸಿಗೋದಿಲ್ಲ ಗೈಸ್, ಆಯಿತಾ? ಎಲ್ಲರಿಗೂ ಸಿಗೋದೇ ಇಲ್ಲ. ಎಷ್ಟೋ ಜನ ಕರೆಕ್ಟ್ ಟೈಮಿಗೆ ಬಂದಿರ್ತಾರೆ, ಆದ್ರೂ ಸಿಗೋದಿಲ್ಲ, ಖಾಲಿಯಾಗಿರುತ್ತೆ, ಅದು ಏನೋ ಒಂದು ಆಗಿರುತ್ತೆ. ಯಾಕೆ ಅಂತಂದರೆ ಅವರಿಗೆ ತಿನ್ನೋ ಅದೃಷ್ಟ ಇರಲ್ಲ. ನೀವು ದೇವರ ಪ್ರಸಾದ ಹಾಗೆ ಹೀಗೆ ಅಂತ ಯಾವುದೋ ಕಾಣ್ಕೊಂಡು ಹೋಗ್ಬೇಡಿ. ನಿಮಗೆ ಸಿಕ್ಕಿದೆ ಅಂತ ಅಂದರೆ ಅದೇ ಅದೃಷ್ಟ. ಅದನ್ನೇ ಎಷ್ಟೇ ಆಗಲಿ ತಿಂದು ಆರಾಮಾಗಿ ಆ ದೇವರ ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತೀನಿ. ಎಷ್ಟೋ ಜನಕ್ಕೆ ಸಿಗಲ್ಲ, ಒಬ್ಬೊಬ್ರಿಗೆ ಸಿಕ್ಕಿದೆ ಅಂತ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗೈಸ್ ದೇವರ ದರ್ಶನವನ್ನು, ಶಿವಲಿಂಗೇಶ್ವರ ದರ್ಶನವನ್ನು ಮಾಡ್ಕೊಂಡಿವಿ. ಅದಾದಮೇಲೆ ಪ್ರಸಾದನೂ ಕೂಡ ತಿಂದ್ವಿ. ಇವಾಗ ಅಭಿಷೇಕು ತಟ್ಟೆ ಇಟ್ಟು ಅದಾದಮೇಲೆ ಛತ್ರಿನ ತೊಗೊಬರಕ್ಕೆ ಹೋಗಿದ್ದೇನೆ. ನಾನು ಆಲ್ರೆಡಿ ತಟ್ಟೆಯನ್ನು ತೊಳೆದು ನೀಟಾಗಿ ವಾಶ್ ಮಾಡೋ ಕೈ ಕೊಟ್ಟಿದ್ದೀನಿ. ಇವಾಗ ಬನ್ನಿ ಲೆಟ್ಸ್ ಗೋ. ನೋಡ್ತಿರ್ಬೋದು ಇವಾಗ ಎಷ್ಟು ಬಿಸಿಲೈತೆ. ಒಂದು ಸ್ವಲ್ಪ ಮೋಡನೂ ಆಗೈತೆ, ಆದರೆ ಬಿಸಿಲೈತೆ ಸ್ವಲ್ಪ. ಮಳೆ ಏನು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗೇನು ಸ್ವಲ್ಪ ಪರವಾಗಿಲ್ಲ. ನಡ್ಕೊಂಡು ಸೀದಾ ಮನೆ ಕಡೆ ಹೋಗೋದೆ. ನಾವು ಬರ್ತೈತೆ ಅಂತ ಛತ್ರಿ ತಗೊಂಬಂದ್ವಿ, ಆದರೆ ಇವಾಗ ಬರ್ತಾನೆ ಇಲ್ಲ. ಅಕಸ್ಮಾತ್ ನಾವು ಛತ್ರಿ ತಗೊಂಬಂದಿಲ್ಲ ಅಂತಂದ್ರೆ ಜೋರಾಗಿ ಬರೋದು. ಎಂಥ ಮಳೆ ನೋಡಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ನಮ್ಮ ಜೊತೆ ಅಭಿಷೇಕ್ ಇದ್ದಾನೆ. ಹೆಂಗೆ ಪ್ರಸಾದ ತಿಂದ ಅಂತ ಕೇಳ್ತೀನಿ ಬನ್ನಿ ಗೈಸ್. ಹೆಂಗೆ ಪ್ರಸಾದ ತಿಂದೆ? ಫಸ್ಟಿಗೆ ಯಾಕೆ ತಿನ್ನಲಿಲ್ಲ, ಆಮೇಲೆ ಯಾಕೆ ತಿಂದೆ? ಸ್ವಲ್ಪ ಜೋರ ಮಾತಾಡ್ಬೇಕು. ಫಸ್ಟ್ ನಾನು ಕುತ್ಕೊಂಡೆ, ಅದ್ಯಾಕೋ ಒಟ್ಟಿಗೆ ಇಳಿತಿರ್ಲಿಲ್ಲ. ಇದು ನಾನು ಕಟ್ಕೊಂಡಿರೋ ಅದ್ರ ಬಿಗಿ ಹೊಡ್ತಾ ನೋಡಿ ಆ ಥರ ಆಗೈತೆ ಅಂತ ಅನ್ಕೊಂಡೆ. ಆಮೇಲೆ ಬಿಚ್ಚಿದೆ ನೋಡು, ಹೊಡೆದ ನೋಡು ಸರಿಯ ಬ್ಯಾಟಿಂಗ್. ಒಂದು ಸ್ವಲ್ಪ ಹೊಟ್ಟೆ ಫ್ರೀ ಆತ. ಇನ್ನೇನು ಸರಿಯಾಗಿ ಪಾಯಸ, ಉಂಡೆ, ಕಡಲೆಕಾಳು ಪಲ್ಯ, ಅನ್ನ ಸಾಂಬಾರು, ಬೇಳೆ ಸಾಂಬಾರು ಸಖತ್ತಾಗಿತ್ತಲ್ಲ.
ಬೇಳೆ ಸಾಂಬಾರು ಅದಾದ್ಮೇಲೆ ಪಾಯಸ ಮಸ್ತ್ ಊಟ ಮಾಡ್ಕೊಂಡು ಬಂದ್ವಿ. ಅದ್ರ ನುಗ್ಗೆಕಾಯಿ ಹಾಕಿದ್ರೆ ನಮಗೆ ಸಿಕ್ಕಿಲ್ಲ. ನನಗೆ ಒಂದು ಪೀಸು ಒಂದ್ ಎಳೆ ಸಿಕ್ತಾ? ನೋಡಪ್ಪ ನೀನೇ ಅದೃಷ್ಟ ಅಂತ ಶಿವಲಿಂಗೇಶ್ವರ ನಿನಗೆ ಕೊಟ್ಟದಾನ ಅದೃಷ್ಟ. ಓ ಅಭಿಷೇಕ್ ಬಾಳ ಯಾಕ ತಿನ್ನಪ್ಪ ಅಂತ ಕೊಟ್ಟದಾನ ಅದೃಷ್ಟ. ಮತ್ತೆ ಯಾಕೆ ಅಲ್ಲಿ ನೋಡಿ ಅವನಾದ್ರು ಪ್ರಸಾದ ವೇಸ್ಟ್ ಮಾಡ್ತಾನ? ಅದು ಹೇಳಿಗೆ ನೀವಾದ್ರೂ ಹೋಗಿರಿ, ಮಕ್ಕಕ್ಕೆ ಹೋಗಿರಿ. ಏನ್ ಬ್ಯಾಟಿಂಗ್ ಆಯ್ತು? ಬೇಳೆ ಕಾಳು ಎಲ್ಲ ಮಿಕ್ಸ್ ಹೊಡೆದಿಯಲ್ಲ. ನುಗ್ಗೆಕಾಯಿ ಒಂದು ಬಿಟ್ಟನಂತೆ. ಐದು ತಡಿ ನಿನಗೆ ಅದು ಮಾಡಬಾರ್ದು ಕಣಲ್ಲಿ. ಒಂದು ಪೀಸ್ ಈಗಿನ ಕಾಲದಲ್ಲಿ ಜನಗಳು ಯಾವ ಥರ ಹಾಕ್ಯಂತಿದ್ರು ಅಂತಂದ್ರೆ ಕೊಡೆನ ಈ ಥರ ಹಿಂಗೆ ಇಟ್ಕೊಂತಿದ್ರು. ಇದು ದೊಡ್ಡದು, ಎಷ್ಟು ದೊಡ್ಡದೈತೆ ನೋಡಿ. ಅವಾಗ ಇವಾಗ ತಗೊಂಡ್ರೆ ನೀವು ಕೊಡೆ ಅಷ್ಟು ಸ್ಟ್ರಾಂಗ್ ಬರಲ್ಲ, ಅಷ್ಟು ಗಟ್ಟಿ ಬರಲ್ಲ. ಆವಾಗಿನ ಕಾಲದಲ್ಲಿ ಇವ್ರ ಆ ಥರದಿದ್ದು ಛತ್ರಿ ನೋಡ್ತಿರ್ಬೋದು, ಎಷ್ಟು ಗಟ್ಟಿ ಇದೆ, ಸಾಲಿಡ್ ಐತೆ. ಇಷ್ಟು ಉದ್ದೊಂದು ಛತ್ರಿನ ಯಾವಾಗ ಹಿಡ್ಕೊಂಡು ಹೋಗಿ ಕೈಯಾಗಿ ಹಿಡ್ಕೊಂಡು ಹೋಗ್ತಿರ್ಲಿಲ್ಲ. ಅವಾಗ ಎಲ್ಲಾದರೂ ಮೇಕೆ ಕುರೆ ಎಮ್ಮೆ ಏನಾದರೂ ಕಾಯಕ್ಕೆ ಹೋದಾಗ ಏನಾದರೂ ಸೊಪ್ಪಾಗಿರ್ಬೋದು, ಕಾಯಾಗಿರ್ಬೋದು, ಏನಾದರೂ ಒಂದು ತೊಗೊಂಬರ್ತಾ ಇದ್ರಲ್ಲ, ಅದಕ್ಕೋಸ್ಕರ ಛತ್ರಿ ಹೆಂಗೆ ಹಿಡ್ಕೊಂತಿದ್ರು ಗೊತ್ತಾ? ಛತ್ರಿ ಈ ಥರ ಕೊಕ್ಕೆ ಮಾಡ್ಕೊಂತಿದ್ರು. ಹಿಂಗೆ ಹಿಡ್ಕೊಂಡು ಬರ್ತಾ ಇದ್ವಿ. ಹೆಂಗೆ ಹಿಡ್ಕೊಂಡ್ ಬರ್ತಾ ಇದ್ವಿ ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಅಭಿಷೇಕ್ ಅವ್ರ ಮನೆಗೆ ಹೋದ. ನನಗೆ ಅನಿಸ್ತಿರೋದೇನು ಗೊತ್ತಾ, ದೇವಸ್ಥಾನಕ್ಕೆ ಹೋಗೋರು 3 ಥರ ಕ್ಯಾಟಗರಿ ಇರುತ್ತೆ. ಒಂದು ಅದೇನು ಸ್ಪೆಷಲ್ ಇರಲಿ ಬಿಡಲಿ ಏನಾದರೂ ಆಗಿರಲಿ, ಒಟ್ಟು ನಾವು ಹೋಗ್ಬೇಕು ಅಂತ. ಇದು ಫಸ್ಟ್ನೇ ಕ್ಯಾಟಗರಿ ಏನು ಗೊತ್ತಾ, ಒಂದು ಏನು ಅಂತ ಅಂದರೆ ಅದು ಸ್ಪೆಷಲ್ ಇರಲಿ ಬಿಡಲಿ ಏನೋ ಗೊತ್ತಿಲ್ಲ, ಒಟ್ಟು ದಿನನಿತ್ಯ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ, ಮನಸ್ಸಿಗೇನೋ ನಮಗೆ ಸಮಾಧಾನ ಸಿಗುತ್ತೆ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕ್ಯಾಟಗರಿ, ಎರಡನೇ ಕ್ಯಾಟಗರಿ ಬಂದುಬಿಟ್ಟು ಏನಿಲ್ಲ, ಏನಾದರೂ ನಮಗೆ ಟೈಮ್ ಸಿಕ್ಕಾಗ ಹೋಗೋದು ಅಥವಾ ಏನಾದ್ರು ಸ್ಪೆಷಲ್ ಇದ್ದಾಗ ಹೋಗೋದು. ಮತ್ತು 3ನೇ ಕ್ಯಾಟಗರಿ ಪ್ರಸಾದ ಇದ್ದಾಗ ಹೋಗೋರು, ನಮ್ಮ ಕೊಬಿ ಅಂತವರು. ಪ್ರಸಾದ ಇದ್ದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡುವವರು. ಎಷ್ಟೋ ಜನ ಏನು ಗೊತ್ತಾ, ಇವತ್ತು ನೋಡಿದ್ವಿ ಕಾರು ಬೈಕ್ಗಳು ಎಷ್ಟೊಂದಿದ್ವು, ಅದೇ ನಾರ್ಮಲ್ ದಿನಗಳಲ್ಲಿ ಇರೋದಿಲ್ಲ ಈ ಥರ. ನೋಡಿ ನೀವು ಯಾವ ಕ್ಯಾಟಗರಿ ಅಂತ. ನಾವು ಚನ್ನಗಿರಿಯಿಂದ ಹೋಗಿ ಬಂದು ಊಟ ಮಾಡಿ ಕುಂತಿದ್ದೀನಿ. ಅಮ್ಮವರು ಏನು ಹೇಳಿದ್ರು ಅಂತ ಅಂದರೆ, ನಾನು ಬಂದ ತಕ್ಷಣ ಇಲ್ಲಿ ನೋಡಿ ಗೈಸ್ ಯಾವ ಥರ ಆಗಿತ್ತೆ ಅಂತ. ಇದು ಬಾಗಿಲು ಅಂತ ಅಂದರೆ ಈ ಕಡೆ ಮನೆಯದು, ಬಾಗಿಲು ಅಂತ ಅಂದರೆ ಈ ಕಡೆ ನೋಡಿ ಎಷ್ಟು ಆಗಿದೆ, ಹಳೆ ಮನೆ ಗೈಸ್. ಆದ್ರೂ ಕೂಡ ತೀರಾ ಬೀಳೋ ಹಾಗೇನಿಲ್ಲ. ಬಟ್ ಈ ಬಾಗಿಲು ಈಗ ಐತಲ್ಲ, ಈ ಕಡೆ ಎಲ್ಲ ಸಿಮೆಂಟೆಲ್ಲ ಹಾಕಿದ್ದಾರೆ. ಇಲ್ಲೂ ಆಲ್ರೆಡಿ ಹೋಗೈತೆ ನೋಡಿ, ಇಲ್ಲೂ ಕೂಡ ಹೋಗೈತೆ, ಆದರೆ ಸಿಮೆಂಟ್ ಹಾಕಿದ್ದಾರೆ. ಇದು ಹಿಂಗೆ ಮುಟ್ಟಿದರೆ ಪುಟ್ ಅಂತೈತೆ ಸೌಂಡ್ ಕೇಳಿ. ಇದು ಇಲ್ಲೂ ಹೋಗಕ್ಕೆ ಬಂದೈತೆ ಆಲ್ರೆಡಿ. ಇದೊಂದು ಸ್ವಲ್ಪ ಹೋಗೈತೆ. ಇಲ್ಲಿ ಸಿಮೆಂಟನ್ನು ಹಾಕಬೇಕು, ಆದರೆ ಈಗ ಸದ್ಯಕ್ಕೆ ಸಿಮೆಂಟ್. ಬನ್ನಿ ಗೈಸ್, ಇವಾಗ ಒಂದು 10 ಕಲ್ಲಿದೆ. ಇವನ್ನ ಇದಕ್ಕೆ ಡೋರಿಗೆ ಇದು ಹಾಕೋಣ, ಗ್ಯಾಪ್ ಐತಲ್ಲ ಇಲ್ಲಿಗೆ. ಅದಾದಮೇಲೆ ಸಿಮೆಂಟ್ ತಂದಾಗ ಹಾಕೋಕ್ಕೆ ಬರುತ್ತೆ ಸಿಮೆಂಟನ್ನು ಅಂತ. ಇವಾಗ ಕಲ್ಲನ್ನು ಇಡ್ತಾ ಇದ್ದೀನಿ. ಎಷ್ಟಾಗುತ್ತೆ, ಎಷ್ಟು ದೂರ ಹೋಗ್ತೈತೆ ನೋಡಿ. ಎಷ್ಟು ಹಾಕಿದ್ರು ಸುಮ್ಮನೆ ಹೋಗ್ತಾನೆ ಇದಾವೆ. ನಾವು ಯಾವಾಗ ಮನೆ ಕಟ್ಸೋಣ, ಯಾವಾಗ ಇದು ಮಾಡೋಣ ಅಂತ ಅನ್ನಂಗಾಗಿದೆ ಗೈಸ್. ಇಲ್ಲ ಆಗುತ್ತೆ. ಎಷ್ಟೋ ಜನಕ್ಕೆ ನಾವೇನೋ ಈ ಥರ ಸದ್ಯಕ್ಕೆ ಬಿಸಿಲು ಮಳೆಗೆ ತೊಯ್ದಂಗೆ ಇಷ್ಟ ಆದರೂ ಇದ್ದೀವಿ. ಬಟ್ ಒಬ್ಬೊಬ್ರಿಗೆ ಅದು ಇರಲ್ಲಲ್ಲ, ಅದನ್ನು ನೆನೆಸ್ಕೊಂಡು ಇವಾಗ ನಾವು ಇದರಲ್ಲೇ ಹೋಗೋದು ಬೆಟರು ಅಂತ ಅನಿಸುತ್ತೆ. ಆದರೆ ಇವಾಗ ಸದ್ಯಕ್ಕೆ ಅಷ್ಟು ಸಡನ್ನಾಗಿ ಬೀಳೋ ಥರ ಏನು ಸದ್ಯಕ್ಕಿಲ್ಲ ಪರಿಸ್ಥಿತಿ. ಆದ್ರೂ ಕೂಡ ಈ ಥರ ಆಗೈತಲ್ಲ, ಇವಾಗ ಮಳೆಗಾಲ ಅಲ್ಲ, ಹಂಗಾಗಿ ಸ್ವಲ್ಪ ಈ ಥರ ಆಗ್ತೈತೆ ಅಷ್ಟೆ. ಇಲ್ಲ ಅಂತ ಅಂದರೆ ಬೇಸಿಗೆ ಕಾಲದಲ್ಲೆಲ್ಲ ಚೆನ್ನಾಗಿರುತ್ತೆ. ಬಟ್ ಈ ಟೈಮ್ನಲ್ಲಿ ಮಾತ್ರ ಹಿಂಗಾಗೈತೆ. ಆಲ್ರೆಡಿ ನಮ್ಮ ದೊಡ್ಡಮ್ಮ ಅವ್ರು ಇದ್ರಲ್ಲ, ಅವರು ಮೆತ್ತಿದ್ರು, ಇಲ್ಲೆಲ್ಲ ಕರೆಕ್ಟಾಗಿ ಆಗಿತ್ತು. ಆದರೆ ಇವಾಗ ಸ್ವಲ್ಪ ಈ ಥರ ಆಗೈತೆ. ಬನ್ನಿ ಒಂದು ಸ್ವಲ್ಪ ಸಿಮೆಂಟ್ ತಂದಲ್ಲಿ ಹಾಕೋಣಂತ. ಇನ್ನೊಂದಿಷ್ಟು ಕಲ್ಲುಗಳು ಬೇಕು, ನೋಡ್ತಿರ್ಬೋದು. ಇಷ್ಟಷ್ಟೇ ತುಂಬೈತೆ, ಇನ್ನೊಂದು ಸ್ವಲ್ಪ ತುಂಬಬೇಕು. ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಮುಚ್ಚಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ಈ ಥರ ಇರೋದು. ಎಲ್ಲರ ಮನೆ ಆ ಥರ ಇದ್ದರೆ ಏನೋ ಒಂದೊಂದು ಟೈಮಲ್ಲಿ ಒಂದೊಂದು ಹತ್ರ ಈ ಥರ ಆಗೈತೆ ಅಷ್ಟೆ. ಇದೆಲ್ಲ ಸರಿ ಮಾಡಿ ಇನ್ನೊಂದು ಸ್ವಲ್ಪ, ಇನ್ನೊಂದು ವರ್ಷ 2 ವರ್ಷ ನಾವು ಒಂದು ಸ್ವಲ್ಪ ಇದಾದಂಗೆ ಆದರೆ ಆವಾಗ ಮಾಡಲೇಬೇಕು ಗೈಸ್. ಮಾಡೋಣ, ನಿಮ್ಮ ಸಪೋರ್ಟ್ ಇದ್ದರೆ ಅದೇ ಆಗುತ್ತೆ. ಅದನ್ನು ಕೂಡ ಎಲ್ಲರೂ ಮಾಡೋಣಂತೆ. ಇವಾಗ ಇನ್ನೊಂದು 10 ಕಲ್ಲು ತಂದು ಅದಕ್ಕೆ ಫಿಲ್ ಮಾಡೋಣ ಬನ್ನಿ. ಆಮೇಲೆ ಸಿಮೆಂಟ್ ಹಾಕ್ತಾರೆ, ತೋರಿಸ್ತೀನಿ ಹೇಗೆ ಹಾಕ್ತೀವಿ ಏನಿಲ್ಲ ಅಂತ. ಲೆಟ್ಸ್ ಗೋ. ನೋಡಿ ಗೈಸ್, ಹೋಗ್ಬಿಟ್ಟು ಇಷ್ಟಕ್ಕೊಂದು ಕಲ್ಲು ತಗೊಬಂದಿದ್ದೀನಿ. ನೋಡೋಣ ಇವಾಗ ಹಾಕ್ಕೊಂಡು ಬನ್ನಿ, ಇದು ಫಿಲ್ ಆಗುತ್ತೇನೋ ನೋಡೋಣ ಗೈಸ್. ಫಿಲ್ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದಾದರೆ ಆಮೇಲೆ ಸಿಮೆಂಟ್ ತಂದು ಹಾಕೋಣ.
ಲೆಟ್ಸ್ ಗೋ. ಇದು ಅಷ್ಟು ಪೂರ್ತಿ ಹೋಗಿರೋದು ಗೈಸ್. ಇಲ್ಲಿಂದನೂ ಕೂಡ ಸಿಮೆಂಟ್ ಹಾಕಿರೋದು ಇದು ಅಷ್ಟು ಹೋಗಿತ್ತು. ಆಲ್ಮೋಸ್ಟ್ ಇಲ್ಲಿಂದ ಇದು ಕೆಳಗೆ ಪೂರ್ತಿ ಇದು ಅಷ್ಟು ಹೋಗೈತೆ ಇಲ್ಲಿವರೆಗೂ ನೋಡಿ. ಇವಾಗ ಇದೊಂದು ಸ್ವಲ್ಪ ಬಿಟ್ಟೈತೆ ಅಷ್ಟೇ. ಗಾಯ್ಸ್ ನೀವು ಏನೇ ಫ್ರಿಜ್ಜಿಂದು ಕ್ಲೀನ್ ಮಾಡೋಕ್ಕಾದ್ರೂ ನಿಮಗೊಂದು ಸೇಫ್ಟಿ ಹೇಳ್ತೀನಿ ಗೈಸ್, ಆಯಿತಾ? ನೀವು ಏನೇ ಕ್ಲೀನ್ ಮಾಡಿ ಇಲ್ಲಾಯಿತು ಎಲ್ಲಾಯಿತು ಏನೇ ಆಯಿತು ಅದನ್ನು ಏನೋ ಒಂದು ಸ್ವಲ್ಪ ಆಗೈತೆ ಅಂತ ಹಸಿ ಬಟ್ಟೆಯಲ್ಲಿ ಒರೆಸೋಕೆ ಹೋಗ್ತೀರಾ. ಆ ಟೈಮ್ನಲ್ಲಿ ಏನು ಅಂತ ಅಂದರೆ ಇನ್ನು ಏನೇ ಮಾಡ್ಕೊಳ್ಳಿ ಗೈಸ್, ನಿಮ್ಮ ಸೇಫ್ಟಿ ನಿಮ್ಮ ಕೈನಲ್ಲಿ. ಇದು ನಮ್ಮ ಸ್ವಿಚ್ಚು ಉಲ್ಟಾ ಇದೆ ನೋಡ್ತಿರ್ಬೋದು, ಉಲ್ಟಾ. ಇದು ಮೇಲೆ ಆನ್ ಇದೆ, ಇದು ಐತೆ ನೋಡಿ. ಐಫೈ ಅನ್ನೋದು ಕೆಳಗೆ ಬರಬೇಕಾಗಿತ್ತು, ಮೇಲೈತೆ. ಅದಕ್ಕೋಸ್ಕರ ಈ ಥರ ಆಫ್ ಮಾಡಿಬಿಟ್ಟು ಈ ಸ್ವಿಚ್ಚನ್ನು ಪೂರ್ತಿ ತೆಗೆದುಬಿಡಿ. ಸ್ವಿಚ್ಚನ್ನು ಪೂರ್ತಿ ತೆಗೆದು ಅದಾದಮೇಲೆ ನೀವು ಏನೇ ಫ್ರಿಜ್ಜಿಂದ ಕೆಲಸ ಇದ್ರೂ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಒಂದು ವೀಡಿಯೋ ನೋಡಿದ್ದೆ ರೀಲ್ಸು, ಯಪ್ಪ ಎಷ್ಟು ಶಾಕ್ ಹೊಡೆದು ಹೆಂಗಾಯಿದ್ರು ಗೊತ್ತಾ. ಅದಕ್ಕೋಸ್ಕರ ಏನೇ ಮಾಡೋದಿದ್ರು ನಿಮ್ಮ ಸೇಫ್ಟಿ ನಿಮ್ಮ ಕೈ ಮೇಲೆ ಇದೆ, ಏನೇ ಆಗಲಿ. ಅದಕ್ಕೋಸ್ಕರ ಇವಾಗ ಐಸ್ಗಳು ಜಾಸ್ತಿ ಆಗಿದೆ ನೋಡಿ, ಒಳ್ಳೆ ನೀರು ಆದಂಗೆ ಇದೆ. ಇದೊಂದು ಸ್ವಲ್ಪ ತೆಗಿಯೋಣ ಅಂತ ಇದನ್ನು ತೆಗೆದು ಪ್ಲೇಟ್ ಒಳಗಡೆ ಹಾಕೊಂಡು ಬನ್ನಿ. ನೋಡಿ ಗೈಸ್ ಯಾವ ಥರ ಆಗಿದೆ ಅಂತ. ಇದೇ ನೋಡಿ ಕಾಣ್ತಾನೆ ಇಲ್ಲ ಐಸ್ ಕ್ಯೂಬ್ಸ್, ಇದೆಲ್ಲ ಐಸ್ ಕ್ಯೂಬ್ಸ್. ಇನ್ನೊಂದು ಮೆಥಡ್ ಇದೆ ಅಂತ ಐಸ್ ಕ್ಯೂಬ್ ಮಾಡೋದು, ಅದು ಮೆಥಡ್ ಮಾಡೋಣ ಅಂತ ಇವನು ತೆಗೆದು ಇಡ್ತಾಯಿದ್ದೀನಿ. ಇವಾಗ ತೆಗೆದು ಇನ್ನೊಂದು ಐತೆ, ಇದನ್ನು ಕೂಡ ತೆಗಿಯೋಣ. ಇದು ರೀಸೆಂಟಾಗಿ ತೆಗೆದಿದ್ದೆ, ಅದಕ್ಕೋಸ್ಕರ ಇದು ಒಂದು ಕಡೆ ಆಗೈತೆ ಒಂದು ಕಡೆ ಆಗಿಲ್ಲ. ಇವನ್ನೆರಡನ್ನೇ ನೀಟಾಗಿ ತೆಗೆದು ಐಸ್ ಕ್ಯೂಬ್ಸ್ನೆಲ್ಲ ತೆಗೆದು ಇನ್ನೊಂದು ಮೆಥಡ್ ಐತೆ ಅದನ್ನು ಮಾಡೋಣಂತೆ. ಇವಾಗ ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಒರೆಸಿ ಇಡೋಣ ಬನ್ನಿ ಗೈಸ್. ಯಾವ ಥರ ಆಗೈತೆ ನೋಡಿ, ಯಪ್ಪ ಒಂಥರ ಆಗೈತಲ್ಲ, ನೀರು ಇದನ್ನು ಸ್ವಲ್ಪ ಒರೆಸೋಣ ಬನ್ನಿ. ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ನೋಡ್ತಿದ್ರೆ ಯಾವ ಥರ ಆಗಿತ್ತು ಅಂತ, ಎಷ್ಟು ನೀಟಾಗಿ ಕಾಣ್ತೈತಲ್ಲ. ಬನ್ನಿ ಇವಾಗ ನಾವು ಮಾಡಿರ್ತಕ್ಕಂಥ ಯಾವ ಮೆಥಡ್, ಹೊಸ ಮೆಥಡ್ ಏನು ಅಂತ. ಇದು ಎಲ್ಲೋ ರೀಲ್ಸ್ನಲ್ಲಿ ನೋಡಿದ್ದು, ಒಂದ್ಸಲಿ ಟ್ರೈ ಮಾಡೋಣ ಅಂತ ನಾನು ಇದನ್ನು ಮಾಡ್ತಿರೋದು. ಬನ್ನಿ ಲೆಟ್ಸ್ ಗೋ. ಇವು ಐಸ್ ಕ್ಯೂಬ್ ನೋಡಿ ಯಾವ ಥರ ಆಗಿದೆ ಅಂತ, ಇವು ನೀಟಾಗಿ ತೆಗೆದು ಹಾಕೋಣ ಬನ್ನಿ. ನೋಡಿ ಗೈಸ್, ಇಷ್ಟೊಂದು ಐಸ್ ಕ್ಯೂಬ್ಸ್, ಯಪ್ಪ ಕೈಯಲ್ಲಿ ಹಿಡ್ಕೊಂಡ್ರೆ ಯಾವ ಥರ ಅಂತೀವಿ ಐಸ್. ಯಪ್ಪ ನೋಡಿ ಇಷ್ಟೊಂದು, ಓಕೆ ಗಾಯ್ಸ್ ಇವಾಗ ಒಂದು ಸ್ವಲ್ಪ ನೀಟಾಗಿ ರೆಡಿ ಆಗೈತೆ ನೋಡಿ. ಇವಾಗ ಯಾವ ಥರ ಕಾಣ್ತಿದ್ದಾವೆ. ಈ ನಾಳೆ ಲಾಗ್ನಲ್ಲಿ ನೋಡಿ, ಇದಕ್ಕೆ ಏನೋ ಒಂದು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಅದು ಮಾಡಿದ್ದು ಯೂಸ್ ಆಗುತ್ತಾ ಇಲ್ಲ ಅಂತ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ನೋಡಿದ್ದು. ಅದು ಯೂಸ್ ಆಗುತ್ತಾ ಏನು ಅಂತ ನಾಳೆ ಲಾಗ್ನಲ್ಲಿ ನೋಡಿ ಬನ್ನಿ. ಇವಾಗ ಟೀ ಮಾಡಿದರೆ ಇಲ್ಲ ಅಂತ ಟೀಯನ್ನು ಮಾಡೋಣಂತೆ. ನೋಡುತ್ತೀರಿ ಏನೋ ಮಾಡಿಲ್ಲ, ಅದಕ್ಕೋಸ್ಕರ ಟೀ ಮಾಡಿ ನೋಡೋಣ ಬನ್ನಿ ಗೈಸ್. ನಾಳೆ ಲಾಗ್ನಲ್ಲಿ ನೋಡಿ ತಪ್ಪದೆ ನೋಡಿ ಇನ್ನೂ ಒಂದು ಹೊಸ ಟ್ರಿಕ್ ಮಾಡೋಣ ಅಂತ ಇದ್ದೀನಿ. ಲೆಟ್ಸ್ ಗೋ. ನೋಡಿ ಗೈಸ್, ಬಿಸಿ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಾದಮೇಲೆ ಇದ್ರ ಜೊತೆಗೆ ಹಪ್ಪಳ ತಿಂದರೆ ಹೇಗಿರುತ್ತೆ ಈ ಚಳಿಗೆ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಒಲೆ ಹಚ್ಚಿದ್ದಾರೆ ಅಮ್ಮ ಅವರು ಸ್ನಾನ ಮಾಡಲಿಕ್ಕೆ. ಅದಕ್ಕೋಸ್ಕರ ಇವಾಗ ಈ ಒಲೆಯಲ್ಲಿ ಇದನ್ನು ಸುಡೋಣ ಬನ್ನಿ. ಇದು ಒಲೆಯಲ್ಲಿ ಸುಟ್ಟು ಯಾರ್ಯಾರು ತಿಂದಿದ್ದೀರ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಷ್ಟು ಚೆನ್ನಾಗಿತ್ತು ಅವಾಗಿನ ಇವೆಲ್ಲ ಹಪ್ಪಳ, ಯಪ್ಪ ಇದೆಲ್ಲ ಸುಟ್ಕೊಂಡು ಹೆಂಗೆ ತಿಂತಾ ಇದ್ವಿ. ನಿಮಗೂ ಯಾರಾದ್ರಿಗಾದರೂ ನೆನಪಿತ್ತು ಅಂತ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಈಗ ಅದೇ ನೆನಪನ್ನು ಮತ್ತೆ ರೀಕ್ರಿಯೇಟ್ ಮಾಡೋಣ ಬನ್ನಿ. ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಒಲೆ ಹತ್ರ ಬಂದೆ. ಒಲೆ ಹತ್ರ ಬಂದ ತಕ್ಷಣ ಮೊದಲು ಈ ಥರ ಎಲ್ಲ ಕೆಂಡವೆಲ್ಲ ಬಿಡಿಸ್ಕೋಬೇಕು ಮೊದಲು. ಅದಾದಮೇಲೆ ಬೇರೆ ಈ ಥರ ಕೆಂಡ ಎಲ್ಲ ಬಿಡಿಸ್ಕೋಬೇಕು ಒಲೆಗೆ ಬಿಟ್ಟಾದಮೇಲೆ ನೋಡ್ತಿರ್ಬೋದು ಈ ಥರ ಒಂದು ಸ್ವಲ್ಪ ಮಾಡಿಕೊಂಡು ನೋಡಿ ಗೈಸ್, ಈ ಥರ ಬಿಟ್ಟೈತೆ. ಇವಾಗ ಒಂದೊಂದೇ ಹಪ್ಪಳನ ಈ ಥರ ಸುಡಬೇಕು. ಇವ್ಯಾವ ದಪ್ಪ ಇದಾವೆ ಗೈಸ್, ಬೇಗ ಸುಡ್ತಾವೆಲ್ಲ ಗೊತ್ತಿಲ್ಲ. ಇದಂತೂ ಅಷ್ಟೇ ದಪ್ಪ ಐತೆ ನೋಡಿ. ಈ ಥರ ಯಾರು ಒಲೆಯಲ್ಲಿ ಸುಟ್ಟು ಹಪ್ಪಳವನ್ನು ತಿಂದಿದ್ದೀರ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ನಿಜವಾಗ್ಲೂ ಸ್ವರ್ಗ ಸಖತ್ತಾಗಿರುತ್ತೆ ನೋಡಿ. ಈ ಥರ ಸುಟ್ಕೊಂಡು ತಿನ್ನಿ ನೀವು ಕೂಡ. ಆಹಾ, ರೆಡಿ ಅದು ಗೈಸ್. 2 ಹಪ್ಪಳ ನೋಡ್ತಿರ್ಬೋದು. ಇದೊಂದು ಈ ಥರ ಸುಟ್ಟೈತೆ, ಇದೊಂದು ಈ ಥರ ಸುಟ್ಟಿದ್ದೀನಿ. ಯಪ್ಪ ಸಖತ್ತಾಗಿ ಸುಟ್ಟಿದ್ದೀನಿ ಅಂತ ಹೇಳ್ಬೋದು. ಬನ್ನಿ ಇವಾಗ ಟೀ ಕೊಡ ಆದ ತಕ್ಷಣ ತಿನ್ನೋಣ. ನಿಮಗೆ ಯಾರ್ಯಾರಿಗೆ ಯಾವ್ಯಾವ ಹಪ್ಪಳ ಇಷ್ಟ ಅಂತ ಕಮೆಂಟ್ ಹಾಕಿ. ಇವು ಜೋಳದ ಹಪ್ಪಳ. ಇವಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು, ನಾವೇನು ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಿ ಅದು ಎಣ್ಣೆ ಹಚ್ಕೊಂಡು ಇದು ತಿಂದರೆ
ಸ್ವರ್ಗ. ಹಪ್ಪಳ ಮಾತ್ರ ಸ್ವರ್ಗ ಇರುತ್ತೆ. ನೀವು ಯಾರ್ಯಾರು ಈ ಥರ ಎಲ್ಲ ಹಚ್ಕೊಂಡು ತಿಂದಿರ ಕಮೆಂಟ್ ಹಾಕಿ. ನನಗಂತೂ ಸಖತ್ ಇಷ್ಟ ಆಗ್ತಿತ್ತು. ಅವಾಗ ನೀರಲ್ಲೇ ಡೈಲಿ ಹೊಚ್ಚೋರು ನಮ್ಮ ತಾತ ಆಗಿರ್ಬೋದು, ನಮ್ಮ ಅಪ್ಪಾಜಿ ಆಗಿರ್ಬೋದು. ಸುಮ್ಮನೆ ಹೋಗಿ ಸುಟ್ಕೊಳ್ಳೋದು ತಿನ್ನೋದು. ಈ ವರ್ಷ ಮಾಡಿಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ವರ್ಷ ಅಜ್ಜಿ ಹತ್ರ ಮಾಡಿಸಿ ಈ ಥರ ಜೋಳದ ಹಪ್ಪಳ, ಇನ್ನೊಂದು ಥರ ಹಪ್ಪಳ ಇದ್ದಾವೆ, ಅವನು ಕೂಡ ಮಾಡಿಸಿ ಸರಿಯಾಗಿ ತಿನ್ನೋಣಂತೆ. ಬನ್ನಿ, ಇವಾಗ ಕಾಫಿ ಕೂಡ ಮಾಡ್ತೈತೆ. ಇದಕ್ಕೆ ಹಾಲು ಹಾಕಿ ಸೋಸ್ಬಿಟ್ಟು ಅದಾದ್ಮೇಲೆ ಹಪ್ಪಳ ಜೊತೆಗೆ ತಿಂದರೆ ಈ ಚಳಿಗೆ ಸ್ವರ್ಗ. ನೀವು ಕೂಡ ನಿಮ್ಮ ಮನೇಲಿ ಹಪ್ಪಳ ಇತ್ತು ಅಂತಂದರೆ, ಈ ಥರ ಮಳೆ ಬರ್ತಿತ್ತು ಅಥವಾ ಚಳಿ ಆಗ್ತಿತ್ತು ಅಂತಂದರೆ ಹಪ್ಪಳ ಜೊತೆ ತಿಂದು ನೋಡಿ. ಯಾವುದೇ ಥರ ಸ್ನ್ಯಾಕ್ಸ್ ಅದು ಇದು ತಿಂದರೆ ಈ ಥರ ಹಪ್ಪಳ ತಿಂದರೆ ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಹೇಗಿತ್ತು ಅಂತ ಆಮೇಲೆ ಕಮೆಂಟ್ ಹಾಕಿ. ಮತ್ತು ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಹಾಕಿ. ಬನ್ನಿ ಇವಾಗ ಹಾಲು ಹಾಕಿ ಸೋಸೋಣ. ಗೈಸ್ ನಾವು ಏನೋ ಮಳೆ ಸ್ವಲ್ಪ ಕಮ್ಮಿ ಬರ್ತಾಯಿತ್ತು ಅಂತ ನಾನು ಮತ್ತು ಅಮ್ಮ ಬೆಳಗ್ಗೆ ಬಂದಿರಲಿಲ್ಲ. ನಾನಾದರೂ ಪ್ರಸಾದ ತಿನ್ಕೊಂಡು ಹೋಗಿದ್ದೆ ಅಂತ ಶಿವಲಿಂಗೇಶ್ವರ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದು ನೋಡ್ತಿರೋದು ಮಳೆ. ನಾವು ಇಲ್ಲಿಗೆ ಬಂದಾದ್ಮೇಲೆ ಎಷ್ಟು ಮಳೆ ಅಂತ ಇಲ್ಲಿ ನೋಡಿ ಗೈಸ್. ಮಳೆ ಅದರಲ್ಲೇ ನೆನ್ಕೊಂಡು ಕೂದೆಲ್ಲ ನೆಂದೋಗ್ಬಿಟ್ಟು, ಅದಕ್ಕೋಸ್ಕರ ಬಸವಣ್ಣಗೆ ಇದು ತಗೊಬಂದಿದ್ದೆ, ಅವರೆಕಾಯಿ ಸಿಪ್ಪೆನ. ಪಾಪ ಇದಕ್ಕೆ ಹಸಿ ಹುಲ್ಲಿಲ್ಲಲ್ಲ, ಬರೀ ಒಣೆ ಹುಲ್ಲು, ಈ ಥರದ್ದು ಭತ್ತದ ಹುಲ್ಲಾಗಿರ್ಬೋದು. ಮತ್ತು ಇನ್ನೊಂದು ಥರ ಅದು ಇರೋದಕ್ಕೆ ನೋಡ್ತಿರ್ಬೋದು ಎಷ್ಟು ತಿಂದು ಇಷ್ಟು ನೀರು ಕುಡಿದೈತೆ. ಪಾಪ ಅಂತ ಅನಿಸುತ್ತೆ ನಿಜವಾಗ್ಲೂ. ಏನಾದರೂ ಸಿಕ್ಕಿದ್ರೆ ನಮ್ಮ ಹೊಲದಲ್ಲಿ ಆಗಿರ್ಬೋದು, ಅಲ್ಲಿ ಇಲ್ಲಿ ಎಲ್ಲಾದರೂ ಹಸಿ ಹುಲ್ಲು ಸಿಕ್ಕಿದ್ರೆ ಕೊಯ್ಕೊಂಬಂಡು ಹಾಕ್ಬೋದಿತ್ತು. ಬಟ್ ಇಲ್ಲಿ ಹತ್ರ ಎಲ್ಲೂ ಸಿಗೋದೇ ಇಲ್ಲ ಕಾರಣ, ಅದಕ್ಕೋಸ್ಕರ ಏನಾದರೂ ಅವರೆಕಾಯಿ ಸಿಪ್ಪೆ ಮತ್ತು ಇನ್ನೂ ಬೇರೆ ಬೇರೆ ಥರ ಹಸಿದೇನು ಸಿಗುತ್ತೋ ಅದನ್ನೆಲ್ಲ ತಂದು ಇಲ್ಲಿ ಹಾಕ್ತಾ ಇರ್ತೀವಿ. ನೀವು ಕೂಡ ಅಷ್ಟೇ, ಮೂಕ್ ಪ್ರಾಣಿಗಳು ಅವು ಬಾಯಿ ಬಿಟ್ಟು ಕೇಳೋಕ್ಕಾಗಲ್ಲ. ನಿಮಗೆ ಏನು ಅನಿಸುತ್ತೆ ಮಾಡಬೇಕು ಅಂತ ಅನಿಸಿದರೆ ಸಹಾಯ ಇಂಥದಕ್ಕೆ ಮಾಡಿ. ಯಾವುದೇ ಕಾರಣಕ್ಕೂ ಬಿಡೋಕ್ಕಂತೂ ಹೋಗ್ಬೇಡಿ. ಇದ್ರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಅಂತ ನಾನು ನಂಬಿದ್ದೀನಿ. ನೀವು ಕೂಡ ನಂಬಿ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗ್ಬೇಡಿ. ಮಾಡಿ ಗೈಸ್, ಏನು ಆಗುತ್ತೆ ನಿಮ್ಮ ಕೈಯಲ್ಲಿ ಅದು ಇದನ್ನೇ ಮಾಡ್ಬೇಕಂತಿಲ್ಲ, ಆಯಿತಾ? ನೋಡಿ ಗೈಸ್, ಒಂದು ಸ್ವಲ್ಪನೂ ಬಿಡದಿರ ತಿಂದೈತೆ ಅಪ್ಪ. ಹೌದಾ, ಅಲ್ಲಿ ಹಾಕ್ಬೋದಿತ್ತು, ಪುಟ್ಟಿಯಲ್ಲಿ ಹಾಕ್ಬೋದಿತ್ತು, ಅದರೊಳಗಡೆ ಸಗಣಿ ಹಾಕಿದ್ದಾರೆ. ಇಲ್ಲಿ ಏನೂ ಇಲ್ಲ ಆದ್ರೂ ಕೂಡ ಅದಕ್ಕೋಸ್ಕರ ಇಲ್ಲ ಹಾಕಿದ್ದೀನಿ, ಆಯಿತಾ? ನೀವು ಕೂಡ ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಮೂಕ್ ಪ್ರಾಣಿಗಳಿಗೆ, ಇದಕ್ಕೆ ಅಂತಲ್ಲ, ನಾಯಿಗಾಗಿರ್ಬೋದು, ಬೇರೆ ಬೇರೆ ಯಾವುದಕ್ಕೆ ಆಗಿರ್ಬೋದು, ಹಸುಗಳಿಗೆ ಆಗಿರ್ಬೋದು, ಈ ಥರ ಬಸವಣ್ಣಗಳಿಗೆ ಆಗಿರ್ಬೋದು, ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅನ್ನಿಸ್ತಾ ನಿಮ್ಮ ಕೈಯಲ್ಲಿ 10 ರೂಪಾಯಿ ಇದ್ರೂ ಹೆಲ್ಪ್ ಮಾಡ್ಬೋದು. ಹೆಲ್ಪ್ ಮಾಡದೇ ಇರ್ತಕ್ಕಂಥ ಮನಸ್ಸಿರೋರು ಹೆಲ್ಪ್ ಮಾಡೇ ಮಾಡ್ತಾರೆ. ಹೆಲ್ಪ್ ಮಾಡೋದೇ ಇಲ್ಲ ಅಂತ ಅನ್ನೋ ಮನಸ್ಸಿಟ್ಕೊಂಡವರು ಕೋಟಿಯವ್ರ ಜೋಬ್ನಲ್ಲಿದ್ದರೂ ಮಾಡೋಕ್ಕಾಗಲ್ಲ, ಆಯಿತಾ? ಎಷ್ಟೇ ಇದ್ರೂ ನಮಗೆ ಬೇಕು ಅಂತ ಇರೋಕ್ಕೆ ಹೋಗ್ಬೇಡಿ. ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗಲಿ ಅಂತ ಅಂದ್ಕೊಂಡು ಜೀವನದಲ್ಲಿ ಮುಂದುವರಿಯಿರಿ. ಇದನ್ನೆಲ್ಲ ನಮ್ಮ ಸರ್ರು ಹೇಳ್ಕೊಟ್ಟಿದ್ದಿದ್ದೆಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೀನಿ. ಬನ್ನಿ, ಇವಾಗ ಎಲ್ಲ ತಿಂದೈತೆ, ಇನ್ನೊಂದು ಸ್ವಲ್ಪ ನೀರು ಕುಡಿಯುತ್ತೇನೆ, ಕುಡಿಸಿ ಆಮೇಲೆ ಹೋಗೋಣ. ನೀವು ಕೂಡ ಆಶೀರ್ವಾದ ತಗೊಳ್ಳಿ ಗೈಸ್, ನಿಮಗೆ ಇದು ಆಶೀರ್ವಾದ ತಗೊಳ್ಳಿ. ಬನ್ನಿ ಹೋಗೋಣ. ಒಂದು ಸ್ವಲ್ಪ ಮಳೆ ಕಮ್ಮಿ ಆಗೈತೆ ನೋಡಿ. ಇವಾಗ ನಾವು ಬಂದವಾಗ ಜಾಸ್ತಿ ಆಗ್ತಾಯಿತ್ತು, ಇವಾಗ ಕಮ್ಮಿ ಆಗೈತೆ. ಸೀದಾ ಮನೆಗೆ ಹೋಗೋಣ. ಮನೆಗೆ ಹೋಗಿ ಇಲ್ಲಾಗ್ನ ಏನು ಮಾಡೋಣ ಅಂತೆ, ಲೆಟ್ಸ್ ಗೋ. ಗೈಸ್ ಶಾರ್ಟ್ಸನ್ನು ನೋಡಿದ್ರಲ್ಲ, ನೀವು ಗಣಪತಿಗೆ ಹೂವಿನಾರ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಗರಿಕೆ ಇಟ್ಟು ಪೂಜೆ ಮಾಡಿದರೆ ಅದೇ ಪ್ರಿಯವಾದದ್ದು ವಿಘ್ನೇಶ್ವರಿಗೆ ಅಂತ ಗರಿಕೆ ಇಟ್ಟು ಪೂಜೆ ಮಾಡಿದ್ದಾರೆ. ನೀವು ಅಷ್ಟೇ ಮನೇಲಿ ಹೂವಿಲ್ಲ ಅಂತ ಏನೂ ಅನ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲಾದರೂ ಗರಿಕೆ ಇದ್ದರೆ ನೋಡಿ, ಆ ಗರಿಕೆಯಿಂದ ಪೂಜೆ ಮಾಡಿ. ನಿಜವಾಗ್ಲೂ ಆ ವಿಘ್ನೇಶ್ವರಿಗೆ ಪ್ರಿಯವಾದದ್ದು. ಯಾವುದೇ ವಿಘ್ನಗಳು ನಿಮ್ಮ ಹತ್ರ ಬರೋದಿಲ್ಲ ಅಂತ ಹೇಳ್ತಾ ಇವಾಗ ಸೀದಾ ಮನೆ ಕಡೆ ಹೋಗೋಣ. ಬನ್ನಿ, ಮಳೆ ಮೋಡ ನೋಡಿ ಯಾವ ಥರ ಆಗೈತೆ ಅಂತ. ಬನ್ನಿ ಮನೆ ಕಡೆ ಹೋಗೋಣ. ವಿಘ್ನೇಶ್ವರ ಕಾಪಾಡ್ತಾನೆ, ಅದು ಗರಿಕೆ ಇಟ್ಟು ಪೂಜೆ ಮಾಡಿ. ಓಕೆ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸ್ವಲ್ಪ ರೆಸ್ಯೂಮ್ ರೆಡಿ ಮಾಡೋದೈತೆ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಸ್ವಲ್ಪ ಸ್ಮಾಲ್ ಲಾಗ್ ಆಗಿತ್ತು, ಆದರೂ ಕೂಡ ಏನಾದರೂ ಒಂದು ಹೊಸದಾಗಿ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಿದ್ದೀರಾ, ಒಂದು ಸ್ವಲ್ಪ ಇವಾಗ ಮಳೆ ಮೋಡ ಥರ ಆಗೈತಿ. ಇದ್ರೊಳಗಡೆ ಬಿಸಿಲು ಥರ ಕಾಣ್ತಿರ್ಬೋದು, ಬಟ್ ಹೊರಗಡೆ ತುಂಬಾ ಮಳೆ ಮೋಡ ಆಗೈತೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಸಬ್ಸ್ಕ್ರೈಬ್ ಮಾಡಿದಿರೋ ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.